ಕಾಲಿವುಡ್ ಸಿನಿ ಇಂಡಸ್ಟ್ರಿಯಲ್ಲಿ ಸದ್ಯ ಚಾಲ್ತಿಯಲ್ಲಿರೋ ಹೆಸರಂದ್ರೆ ಅದು ನಟಿ ತ್ರಿಷಾ ಕೃಷ್ಣನ್ ಹೆಸರು. ದಳಪತಿ ವಿಜಯ್ ಜೊತೆ ತ್ರಿಷಾ ಹೆಸರು ಕೇಳಿ ಬರ್ತಾನೆ ಇದೆ. ಈ ನಡುವೆ ಕಮಲ್ ಹಾಸನ್ ಹಾಗೂ ರಜನಿಕಾಂತ್ ಜೊತೆಗೂ ಕೂಡ ತ್ರಿಷಾ ಹೆಸರು ಕೇಳಿ ಬರ್ತಾ ಇದೆ. ಅರೆ ಏನಪ್ಪ ಇದು ಹೊಸ ಸಮಾಚಾರ ಅಂತೀರಾ? ಹೌದು, ಕಮಲ್ ಹಾಸನ್ ಹಾಗೂ ರಜನಿಕಾಂತ್ ಸುಮಾರು 46 ವರ್ಷಗಳ ಬಳಿಕ ಮತ್ತೆ ಒಂದೇ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಇದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೆ. ಈ ಸಿನಿಮಾಗೆ ನಿರ್ದೇಶಕ ನೆಲ್ಸನ್ ದಿಲೀಪ್ ಕುಮಾರ್ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಸದ್ಯ ಇದೇ ಸಿನಿಮಾದಲ್ಲಿ ತ್ರಿಷಾ ಕೃಷ್ಣನ್ ಕೂಡ ಒಂದು ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಳ್ತಿದ್ದಾರಂತೆ. ಈ ರೀತಿಯ ಒಂದು ಗಾಸಿಪ್ ಹಬ್ಬಿದೆ. ಆದ್ರೆ ಇದು ನಿಜಕ್ಕೂ ಸಾಧ್ಯ ಆಗೋದಿಲ್ಲ ಅನ್ನೋದು ಒಂದಿಷ್ಟು ಅಭಿಮಾನಿಗಳ ಒಂದು ಕಮೆಂಟ್ ಆಗಿದೆ. ಯಾಕಂತಂದ್ರೆ ಕಮಲ್ ಹಾಸನ್ ಹಾಗೂ ರಜನಿಕಾಂತ್ ಅವರ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರು. ಅವರ ರೆಡ್ ಜೈಂಟ್ ಸಂಸ್ಥೆನೇ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದೆ. ಹೀಗಾಗಿ ದಳಪತಿ ವಿಜಯ್ ಅವರ ಆಪ್ತಿಯಾಗಿರುವ ತ್ರಿಷಾ ನಿಜಕ್ಕೂ ಉದಯನಿಧಿ ಸ್ಟಾಲಿನ್ ನಿರ್ಮಾಣದ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರಾ? ಇದು ಸಾಧ್ಯನಾ ಅಂತ ಒಂದಿಷ್ಟು ಅಭಿಮಾನಿಗಳು ಕಮೆಂಟ್ ಮಾಡ್ತಾ